ಶಿವಮೊಗ್ಗ ವಾರ್ಡ್ ನಂಬರ್ 33ರ ಬೈಪಾಸ್ ಸರ್ಕಲ್ ಕೆಜಿಎನ್ ಸರ್ಕಲ್ ಬಲಭಾಗ ಹೆದ್ದಾರಿಯಲ್ಲೇ ಈ ಗುಂಡಿ ಎಷ್ಟು ಆಳಕ್ಕೆ ಹೋಗಿದೆ. ಏನಿದು ಸುರಂಗದಲ್ಲಿ ಪರಿವರ್ತನೆಯಾಗುವುದು ಸತ್ಯ ಎನಿಸುತ್ತಿದೆ. ನೋಡಿ ಈ ಗುಂಡಿ ಯಾವ ಮಟ್ಟಕ್ಕೆ ಎಷ್ಟು ಆಳಕ್ಕೆ ಹೋಗಿದೆ. ಏನಿದು ಅವಾಂತರ ಎಂದು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿನಿತ್ಯ ಈ ದಾರಿಯಲ್ಲಿ ಶಾಲೆಯ ಮಕ್ಕಳು, ಶಾಲೆಯ ವಾಹನಗಳು, ವಾಹನ ಸವಾರರು ಸೇರಿದಂತೆ ಮಹಿಳೆಯರು ಹಾಗೂ ವೃದ್ಧರು ನಡೆದಾಡುತ್ತಾರೆ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಗುಂಡಿಗಳನ್ನು ಮುಚ್ಚಿಸಬೇಕು ಎಂದು ಸ್ಥಳೀಯರು ಹಾಗೂ ಸಾಮಾಜಿಕ ಹೋರಾಟಗಾರರಾದ ಎನ್ಎಂ ಸಿಗ್ಬತ್ತುಲ್ಲಾ ಮನವಿ ಮಾಡಿದ್ದಾರೆ. ಈ ಕುರಿತು ನಮ್ಮ ಎಬಿ ವಾಹಿನಿಯೊಟ್ಟಿಗೆ ಮಾತನಾಡಿದ ಅವರು, ಶಿವಮೊಗ್ಗ ನ್ಯೂ ಮಂಡಳಿ ಎನ್ಟಿ ರಸ್ತೆ, ಸುಲ್ತಾನ್ ಮೊಹಲ್ಲಾ ಮುಖ್ಯ ರಸ್ತೆಯ ಕೆಇಬಿ ಕಾಮಗಾರಿಗಳು ನಡೆದು 1 ತಿಂಗಳು ಕಳೆದರೂ ಕೂಡ ಸಣ್ಣ ಇದ್ದ ಈ ಗುಂಡಿ ಈಗ ದೊಡ್ಡ ಗಾತ್ರವಾಗಿದೆ. ಇದರಿಂದ ಪ್ರಾಣಾಪಾಯವೇ ಹೆಚ್ಚು. ಹೀಗಾಗಿ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಅಧಿಕಾರಿಗಳ ಗಮನಕ್ಕೂ ತಂದರೂ ಕೂಡ ಯಾರು ಕ್ಯಾರೆ ಅನ್ನುತ್ತಿಲ್ಲ. ಅಲ್ಲದೆ ಅದೇ ದಾರಿಯಲ್ಲೇ ಅಧಿಕಾರಿಗಳು ಪ್ರತಿನಿತ್ಯ ಸಾಗುತ್ತಾರೆ. ಯಾರಿಗಾದರೂ ಪ್ರಾಣಕ್ಕೆ ಹಾನಿ ಉಂಟಾದರೆ ಯಾರು ಹೊಣೆ? ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಈ ಗುಂಡಿಗಳನ್ನು ಆದಷ್ಟು ಬೇಗ ಮುಚ್ಚಿಸಬೇಕು ಅಂತ ಆಗ್ರಹಿಸಿದ್ದಾರೆ. जी भैया अंकल के आए थे ना हम घूम रो देखे खड़ा हो पकड़ी है हाँ? पकड़ी है आए थे उन्होंने कौन PWD यूनिवर्सिटी आए थे कब 1-2 दिन गिरे के बाद नहीं कल नहीं परसों आपको यहाँ यूनिवर्सिटी ईद मिला तो था ना अपने यहाँ